ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, KA ಕಡೆಯಿಂದ ಏನಾದರೂ ಒಂದು ಡೇ ಟು ಟೈಮ್ ಅನ್ನು ಫಿಕ್ಸ್ ಮಾಡಿದಾರಾ, ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಾ ಏನೋ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲ ತರಹದ ಅಫಿಷಿಯಲ್ ಅಪ್ಡೇಟ್ಸ್ ನಿಮಗೆ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವ ರೀತಿ ನಿಮಗೆ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು, ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ನಿಮ್ಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕ್ ಏನ್ ಕೊಟ್ಟಿದ್ರು, ಈ ಒಂದು ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಕ್ಲೋಸ್ ಆಯ್ತು ಅಂತ ಅಂದ್ರೆ 22ನೇ ತಾರೀಕು ಸಂಜೆ 6 ಗಂಟೆಗೆ ಕ್ಲೋಸ್ ಆಯಿತು. 22ನೇ ತಾರೀಕು ಸಂಜೆ 6 ಗಂಟೆಗೆ ಕ್ಲೋಸ್ ಆದಾಗಿಂದ KA ಕಡೆಯಿಂದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕುರಿತು ಯಾವುದೇ ತರಹದ ಅಪ್ಡೇಟ್ಸ್ ಆದ್ರೆ ಇಲ್ಲ. ಜಸ್ಟ್ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅಂಡ್ KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವೆಬ್ಸೈಟ್ ಅಲ್ಲಿ ಆದ್ರೆ ಅಪ್ಡೇಟ್ಸ್ ಆದ್ರೆ ಇರುವಂತದ್ದು. ಅದನ್ನ ಬಿಟ್ರೆ ನಮಗೆ ಈ ವೆಬ್ಸೈಟ್ ಅಲ್ಲಿ ಆಗ್ಲಿ, ಇಲ್ಲ ಅಂತಂದ್ರೆ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಪೇಜ್ ಅಲ್ಲಿ ಆಗ್ಲಿ, ನಾವು ಇದೇ ಒಂದು ಡೇಟ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ, ಇದೇ ಒಂದು ಟೈಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಸಹ ಡಿಕ್ಲೇರ್ ಆದ್ರೆ ಮಾಡಿಲ್ಲ. ಓಕೆನಾ? ಸೊ ಯಾಕೆ ಡಿಕ್ಲೇರ್ ಮಾಡಿಲ್ಲ? ಆಗಿದ್ರೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಒಂದು ಕ್ಲಿಯರ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನೋಡಿ, ಮೊದಲಿಗೆ ಬಂದ್ಬಿಟ್ಟು ನಿಮ್ಗೆ ನೋಡಿ, ಒಂದು ಫಸ್ಟ್ ಗೆ ಪ್ರಥಮ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು ನಿಮ್ಗೆ ಫಸ್ಟ್ ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ಕೊಟ್ಟಿದ್ರು. ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ನಾವು ನೋಡೋದಾದ್ರೆ ಮೊದಲಿಗೆ ನೋಡಿ 15ನೇ ತಾರೀಕುವರೆಗೂ ಸಹ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ರು. ಬಟ್ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಒಂದು ಕೆಲವೊಂದಿಷ್ಟು ಕೋರ್ಸಸ್ ಅನ್ನ ಆಡ್ ಮಾಡೋದಕ್ಕೆ ಆಗ್ಲಿಲ್ಲ ಅಂಡ್ ಸರ್ವರ್ ಎರರ್ ಅಂತ ಬರ್ತಿತ್ತು. ಸೊ ಹಾಗಾಗಿ ಮತ್ತೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು 19ನೇ ತಾರೀಕುವರೆಗೂ. ಮತ್ತೆ ಏನ್ ಮಾಡಿದ್ರು ಅಂತಂದ್ರೆ 22ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದು. ಆಗ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ರು 22ನೇ ತಾರೀಕುವರೆಗೂ ಮಾಡಿದ್ಮೇಲೆ ಸಂಜೆ 6 ಗಂಟೆಗೆ ಒಂದು ಲಿಂಕ್ ಕ್ಲೋಸ್ ಆಗುತ್ತೆ, ಮತ್ತೆ ಯಾವುದನ್ನ ಸಹ ಫರ್ದರ್ ನಾವು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಏನ್ ಮಾಡಿದ್ರು ಅಂತ ಅಂದ್ರೆ ಆನ್ ಟೈಮ್ಗೆ ಒಂದು ಲಿಂಕ್ ಅನ್ನಾದ್ರೆ ಕ್ಲೋಸ್ ಮಾಡಿದ್ರು. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 19/7/2025ಕ್ಕೆ ನಿಮ್ಗೆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಯಾವಾಗ? 15ನೇ ತಾರೀಕು ಕ್ಲೋಸ್ ಆಗಿದ್ರೆ. ಸೊ ಇಲ್ಲಿ ನೀವೇನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ KA ಅವರು ಆಗ್ಲೇನೆ ತಿಳಿಸ್ಕೊಟ್ಟಿದ್ದಾರೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ ಟು ಎಂಟರ್ ದ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು. ನೀವು ಆಪ್ಷನ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ನಿಮ್ಗೆ ಎಲ್ಲಿಯ ತನಕ ಲಾಸ್ಟ್ ಡೇಟ್ ಇತ್ತು? 22ನೇ ತಾರೀಕು ಸಂಜೆ 6 ಗಂಟೆವರೆಗೂ ಒಂದು ಲಾಸ್ಟ್ ಡೇಟ್ ಇತ್ತಲ್ವಾ? ಸೊ ಈಗ ಏನಾಗುತ್ತೆ ಅಂತಂದ್ರೆ ಅವಾಗ ಲಿಂಕ್ ಕ್ಲೋಸ್ ಆಗಿದೆ. ಈಗ ನಿಮ್ಗೆ ಎಕ್ಸಾಕ್ಟ್ ಆಗಿ 26ನೇ ತಾರೀಕು ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಸೊ ಯಾವ ಟೈಮಿಂಗ್ ಸಿಗುತ್ತೆ ಏನು ಅಂತ ನೀವು ಕೇಳೋದಾದ್ರೆ ಮಧ್ಯಾಹ್ನದ ಮೇಲೆ ನಿಮ್ಗೆ ಕ್ಯಾಶುಯಲ್ ಆಗಿ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗುವಂತದ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಇದರಲ್ಲಿ ಯಾವುದೇ ತರಹದ ಡಿಲೇ ಆಗುವಂತದ್ದು ಏನೂ ಸಹ ಇಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಡಿಲೇ ಆಗುತ್ತಾ, ಮತ್ತೆ ಒಂದು ಲಾಸ್ಟ್ ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಕೇಳ್ತಿದ್ದಾರೆ. ಈಗ ನೆಕ್ಸ್ಟ್ ನಿಮ್ಗೆ ಫರ್ದರ್ KA ಕಡೆಯಿಂದ ಅಪ್ಡೇಟ್ ಬರೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಸೊ KA ಕಡೆಯಿಂದ ನಿಮ್ಗೆ 2 ಪಾಸಿಬಿಲಿಟೀಸ್ ಇದಾವೆ. ಒಂದು ಬಂದ್ಬಿಟ್ಟು 26ನೇ ತಾರೀಕು ಡೈರೆಕ್ಟ್ ಆಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಕೊಡ್ತಾರೆ, ಇಲ್ಲ ಅಂತ ಅಂದ್ರೆ 25ನೇ ತಾರೀಕು ಅವರ ಒಂದು ಟ್ವಿಟರ್ ಪೇಜ್ ಅಲ್ಲೋ, ಇಲ್ಲ ಅಂತಂದ್ರೆ ಇದೇ ಒಂದು KA ವೆಬ್ಸೈಟ್ ಅಲ್ಲೂ ಸಹ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ, ಇಂತಹ ಟೈಮಿಂಗ್ಸ್ ಗೆ ನಾವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಯ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಬಟ್ ಒಂದಂತೂ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬಿಡಿ, ಯಾವುದೇ ತರಹದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಡಿಲೇ ಆಗೋದಿಲ್ಲ. 26ನೇ ತಾರೀಕು ಒಳಗಡೆನೆ ಬರುತ್ತೆ ನಿಮ್ಗೆ. 26ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಸಿಗುತ್ತೆ. ಓಕೆನಾ? ಸೊ ಅದೇ ರೀತಿಯಲ್ಲಿ ಫಸ್ಟ್ ಒಂದು ರಿಸಲ್ಟ್ ಸಹ ಯಾವ ರೀತಿ ಅನೌನ್ಸ್ ಆಗುತ್ತೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ 3 ದಿನಗಳ ಕಾಲಾವಕಾಶನ ಕೊಡ್ತಾರೆ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳೋದಕ್ಕೆ. ಈಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅದೇ ತರ ಒಂದು ಕಾಲೇಜಸ್ ನ ಆಡ್, ಡಿಲೀಟ್, ಮಾಡಿಫಿಕೇಶನ್, ಮತ್ತೊಂದು ನೀವೇನೆಲ್ಲ ಚೇಂಜಸ್ ಮಾಡ್ಕೋಬಹುದು. ಇವಾಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೇ ತರ. ಬಟ್ ನಿಮ್ಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ಸ್ ಇದನ್ನ ಕೇಳ್ತಿದ್ರೆ ನಾನು ಮತ್ತೆ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ನೀವು ಪೋಸ್ಟ್ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಎಲ್ಲಾನು ಸಹ ಅದೇ ತರ ಇರುತ್ತೆ ವೆಬ್ಸೈಟ್ ಅಲ್ಲಿ. ಅದ್ರಲ್ಲಿ ಏನಾದ್ರೂ ಬೇಕಿದ್ರೆ ಚೇಂಜಸ್, ಡಿಲೀಟ್, ಆಡ್ ಮಾಡ್ಕೋಬಹುದು. ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೀವು ಎಷ್ಟೆಲ್ಲ ಕಾಲೇಜಸ್ ನ ಆಡ್ ಮಾಡ್ಬೇಕು ಆಡ್ ಮಾಡ್ಕೋಬಿಡಿ. ಯಾಕಂತಂದ್ರೆ ಫರ್ದರ್ ರೌಂಡ್ಸ್ ಅಲ್ಲಿ ಮತ್ತೆ ನಿಮ್ಗೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಓಕೆನಾ? ಈಗ ನಿಮ್ಗೆ 26ನೇ ತಾರೀಕು ರಿಸಲ್ಟ್ ಬಂತು ಅಂತ ಅನ್ಕೊಳ್ಳಿ. ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು 3 days ಟೈಮ್ ಅನ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗುತ್ತೆ ಅಲ್ವಾ? ಆ 3 days ಟೈಮ್ ಕೊಟ್ಟಿದ್ದಾದ್ಮೇಲೆ ಅದಾಗಿದ್ದ ನೆಕ್ಸ್ಟ್ 3 daysಗೆ ನಿಮ್ಗೆ ಫಸ್ಟ್ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಈ ರೀತಿ ವರ್ಕ್ ಆಗುವಂತದ್ದು. ಇದೇ ತರಾನೇ ಪ್ರತಿ ವರ್ಷನೂ ಸಹ ಕೊಡುವಂತದ್ದು. ಸ್ವಲ್ಪ ಡಿಲೇ ಆಗೋದು ಯಾವ ರೀತಿ ಡಿಲೇ ಆಗುತ್ತೆ ಅಂತಂದ್ರೆ, ಈಗ ಅಕಸ್ಮಾತ್ KA ಅವರು ಹೇಳಿರ್ತಾರೆ ನಾವು ಇಂತಹ ದಿನಾಂಕಕ್ಕೆ ರಾತ್ರಿ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಏನಾದ್ರೂ ಸರ್ವರ್ ಇಶ್ಯೂಸ್ ಇಂದ ಅಥವಾ ಬೇರೆ ಏನಾದ್ರೂ ಇಶ್ಯೂಸ್ ಇಂದ ಡಿಲೇ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಸಲ್ಟ್ ಸಿಗುತ್ತೆ. ಅವಾಗೂ ಸಹ ತುಂಬಾ ನಿಮಗೆ ಡಿಲೇ ಆಗೋದಿಲ್ಲ. ಸೊ ಈ ರೀತಿ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಈಗ KA ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಡಿಲೇ ಮಾಡ್ತಾರ ಅಂತ ಕೇಳ್ತಿದ್ರೆ, ಡಿಲೇ ಆದ್ರೆ ಮಾಡಲ್ಲ. ಬಟ್ ನೀವ್ ಹೇಳ್ತಿರುವಂತದ್ದು ನಿಜ. ಹೌದು, ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲೂ ಸಹ ಕೊಟ್ಟಿಲ್ಲ, ಅಥವಾ KA ಒಂದು ಟ್ವಿಟರ್ ಪೇಜ್ ಅಲ್ಲೂ ಎಲ್ಲಿನೂ ಸಹ ಹಂಚ್ಕೊಂಡಿಲ್ಲ ನಾವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಇವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಇದೇ ತರ ವರ್ಕ್
ಆಗುವಂಥದ್ದು ಎವ್ರಿ ಇಯರ್ ಸಹ ಲಿಂಕ್ ಕ್ಲೋಸ್ ಆಗಿದೆ ಅಲ್ವಾ, ಲಿಂಕ್ ಕ್ಲೋಸ್ ಆಗಿರೋದ್ರಿಂದ ನಿಮಗೆ ಒಂದು 3 days ಆಗಿದ್ದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಒನ್ಸ್ ಬಂದಿದ್ದಾದ್ಮೇಲೆ ಸೀಟ್ ಅಲರ್ಟ್ ಆಗಿರುವಂತ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನ್ ಮಾಡಬೇಕು, ಸೀಟ್ ಯಾರಿಗಾದ್ರೆ ಅಲರ್ಟ್ ಆಗಿಲ್ವೋ ಆ ತರ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ದಿನಾನೇ ನಾನು ನಿಮಗೆ ಸಪರೇಟ್ ವಿಡಿಯೋಸ್ ಡೀಟೇಲ್ಡ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಖಂಡಿತವಾಗ್ಲೂ ಸಹ ವಿಡಿಯೋಸ್ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ನಿಮ್ಗೆ ನೋಡಿ ಸ್ಕಾಲರ್ಶಿಪ್ ಬಗ್ಗೆ ಅಂಡ್ ಹಾಗೇನೋ ಹಾಸ್ಟೆಲ್ಸ್ ಬಗ್ಗೆ ನೀವು ಸ್ಟೂಡೆಂಟ್ಸ್ ವಿಡಿಯೋನ ಕೇಳ್ತಿದ್ರೆ ನಾನು ನಿನ್ನೆ ನಿಮ್ಗೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂತದ್ದು ವಿಡಿಯೋಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಆದ್ರೆ ಸಿಕ್ಕಿದೆ. ನಾನು ನಿಮ್ಗೆ ಯಾವ ರೀತಿ ಪಡ್ಕೋಬೇಕು ಏನು ಅಂತ ಫ್ರೀ ಹಾಸ್ಟೆಲ್ ಸ್ಕಾಲರ್ಶಿಪ್ಸ್ ಬಗ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪಾಸಿಟಿವ್ ಕಾಮೆಂಟ್ಸ್ ಆದ್ರೆ ಬರ್ತಿದ್ದಾವೆ, ನಿಮ್ಮ ವೇ ಆಫ್ ಎಕ್ಸ್ಪ್ಲನೇಷನ್ ನಮಗೆ ಅರ್ಥ ಆಗ್ತಿದೆ, ನಿಮ್ಮಿಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆ ಕಾಮೆಂಟ್ಸ್ ಸಾಕು ನಾನು ಇನ್ಸ್ಪೈರ್ ಆಗೋದಕ್ಕೆ. ಸೊ ಹಾಗಾಗಿ ನೀವು ಆತರ ಕಮೆಂಟ್ಸ್ ಅನ್ನ ಮಾಡಿ, ನಿಮ್ ಏನೇ ಡೌಟ್ಸ್ ಇರ್ಲಿ ಕಮೆಂಟ್ಸ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ನೀವು ಎಷ್ಟು ಕಮೆಂಟ್ಸ್ ಮಾಡ್ತಿರೋ ಎಷ್ಟು ಡೌಟ್ಸ್ ಇರುತ್ತೋ ನಿಮ್ಗೆ ಅದೆಲ್ಲದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡುವಂತ ಕೆಲಸ ನಂದಾಗಿದೆ. ಸೊ ಹಾಗಾಗಿ ನಾನು ಮಾಡ್ಕೊಡ್ತೀನಿ. ಏನೇ ಡೌಟ್ ಇರ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಅಂಡ್ ಹಾಗೇನೋ ಜೊತೆಗೆ ನಿಮ್ಮ ಒಂದು ಒಪಿನಿಯನ್ ಏನೇ ಇರ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ನಾನು ನೀವು ಯಾವುದೇ ತರ ಕಮೆಂಟ್ಸ್ ಮಾಡಿದ್ರು ಸಹ ಅದನ್ನ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಆದ್ರೆ ಮಾಡ್ಕೋತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.